ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಮತ್ತೊಂದು ಅವತ್ತು ಈ ರೀತಿಯಾಗಿ ನಿಮ್ಮ ದೇವರೇ ಪ್ರಸನ್ನತೆಯಲ್ಲಿ ಈ ಜೂಮ್ ಮೀಟಿಂಗ್ ಮೂಲಕ ಬರುವಂತೆ ಕೃಪೆ ತೋರಿಸಿದ ಸ್ತೋತ್ರ. ದೇವರೇ ಜಾಯ್ನ್ ಆಗಿರುವಂತಹ ಮತ್ತೆ ಕರ್ತನೆ ಇದನ್ನ ಯೂಟ್ಯೂಬ್ ಮೂಲಕ ಕೇಳುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಸತ್ಯವನ್ನು ನಾವು ತಿಳ್ಕೊಳ್ಳಲು, ಸತ್ಯದ ಮೂಲಕ ನಾವು ಬಿಡುಗಡೆ ಹೊಂದಲು ಸಹಾಯ ಮಾಡಿರಿ. ಅದೇ ರೀತಿಯಲ್ಲಿ ಸೈತಾನನ 12 ತಂತ್ರಗಳಲ್ಲಿ ಸಿಕ್ಕಿ ಹಾಕೊಂಡಿರುವಂತಹ ಜನರನ್ನ ಬಿಡಿಸುವಂತ ಕೃಪೆಯನ್ನು ಅನುಗ್ರಹಿಸಿರಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ, ಆಮೇಲೆ. Amen. Okay, so we are coming to the end of our message about spiritual healing. ಸೊ ಇವತ್ತು ನಾವು ಈ ಆತ್ಮಿಕ ಸ್ವಸ್ಥತೆ ಎಂಬುದರ ಒಂದು ಅಂತ್ಯ ಭಾಗಕ್ಕೆ ಬಂದಿದ್ದೇವೆ. And this is very, very important because, as we know, everything comes from from our soul and spirit. ಇದು ಅತ್ಯಂತ ಪ್ರಾಮುಖ್ಯವಾದದ್ದು, ಯಾಕಂದ್ರೆ ಪ್ರತಿಯೊಂದು ಕೂಡ ನಮ್ಮ ಆತ್ಮ ಪ್ರಾಣಗಳಿಂದಲೇ ಬರುತ್ತೆ. If our spirit is full of scars and full of the incorrect thoughts and incorrect thinking, no matter what kind of physical success we have, we will always have those scars in our spirit. ಒಂದು ವೇಳೆ ನಮ್ಮ ಜೀವನದಲ್ಲಿ ನಮ್ಮ ಆತ್ಮದಲ್ಲಿ ಗಾಯಗಳಾಗಿದ್ರೆ ನಾವೆಷ್ಟೇ ಯಶಸ್ಸನ್ನ ಗಳಿಸಿದ್ರು ಕೂಡ ನಾವೇನು ಮಾಡೋದಕ್ಕೆ ಆಗುವುದಿಲ್ಲ, ಕೊನೆಗೆ ವಿಫಲರಾಗ್ತೇವೆ. And actually, when we look in the world, so there in the introduction, we talked about the disease of the 21st century. ನಾವು ಪರಿಚಯದಲ್ಲಿ 21ನೇ ಶತಮಾನದ ಕಾಯಿಲೆಗಳ ಬಗ್ಗೆ ನೋಡಿದ್ವಿ. And if we look in history and we look at the people of the world, for example, Hitler, who killed many people, they had a spiritual disease. ಒಂದು ವೇಳೆ ಚರಿತ್ರೆಯಲ್ಲಿ ಕೂಡ ನಾವು ಸ್ವಲ್ಪ ನೋಡುವಾಗ ಹಿಟ್ಲರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದ. ಆ ಒಂದು ಹಿಟ್ಲರ್ ಅವನ ಒಂದು ಮಾನಸಿಕ ಸ್ಥಿತಿ ಸರಿಯಾಗಿ ಇಲ್ಲದೆ ಇದೆ ಕಾರಣನೇ ಲಕ್ಷಾಂತರ ಜನರನ್ನ ಅವನು ಸಾಯಿಸ್ತಾನೆ. Or we look at the people who start wars, or the criminals who kill children, or who kill women, or who kill pregnant people. They all have this spiritual disease. ಅಷ್ಟೇ ಅಲ್ಲದೆ ಯುದ್ಧ ಮಾಡುವವರಾಗ್ಲಿ, ಆ ಚಿಕ್ಕ ಮಕ್ಕಳನ್ನ ಸಾಯಿಸೋರಾಗ್ಲಿ, ಹೆಣ್ಮಕ್ಳನ್ನ ಸಾಯಿಸೋರಾಗ್ಲಿ, ಗರ್ಭಿ ಗರ್ಭಿಣಿಯರನ್ನ ಕೂಡ ಸಾಯಿಸೋರಾಗ್ಲಿ, ಇವರೆಲ್ಲರ ಜೀವನದಲ್ಲೂ ಕೂಡ ಒಂದು ಮಾನಸಿಕ ಆತ್ಮಿಕ ಸಮಸ್ಯೆಗಳಿವೆ. So if we look at this world that we live in, there is a lot of darkness, a lot of chaos, there's a lot of wars, a lot of disasters. ಈ ಒಂದು ಲೋಕವನ್ನ ನಾವು ನೋಡುವಾಗ ಈ ಲೋಕದಲ್ಲಿ ಕತ್ತಲೆ, ಗೊಂದಲ, ಶೂನ್ಯತೆ ಅನ್ನುವಂಥದ್ದು ಆವರಿಸಿಕೊಂಡಿದೆ. And we have to be prepared to give the answer why these problems come, why they can't come out of these problems. We have to give the spiritual answer to these people. ಈ ಜನರು ಈ ಒಂದು ಕತ್ತಲೆ, ಗೊಂದಲ, ಶೂನ್ಯ, ಕ್ರಮವಿಲ್ಲದಿರುವಂತಹ ಎಲ್ಲ ಸಮಸ್ಯೆಗಳಿಂದ ಯಾಕೆ ಹೊರಗಡೆ ಬರಕ್ ಆಗ್ತಿಲ್ಲ ಮತ್ತು ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಎಂಬ ಉತ್ತರಗಳನ್ನ ನಾವು ಕೊಡುವರಾಗ್ಬೇಕು. And even there on the screen, we see the personal problems that people have, like depression and mental illness. ಅಷ್ಟೇ ಅಲ್ಲದೆ ಆ ಜನರ ಜೀವಿತಗಳಲ್ಲಿ ಆ ವೈಯಕ್ತಿಕವಾದಂತಹ ಸಮಸ್ಯೆಗಳಿರೋದನ್ನ ಕೂಡ ನಾವು ನೋಡ್ತೇವೆ. ಒಂದು ವೇಳೆ ಅದು ಅಪನಂಬಿಕೆ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಮಾನಸಿಕ ಅಸ್ವಸ್ಥತೆ ಆಗಿರ್ಬೋದು. Today in the evangelism field, I went to there was a man sitting down and he was from India, and then I asked him, I want to share the gospel with you, and he said he's Catholic. ನಾವು ಸುವಾರ್ಥ ಸೇವೆಗಾಗಿ ಇವತ್ತು ಹೊರಗಡೆ ಹೋಗಿದ್ದಾಗ ಒಬ್ಬ ವ್ಯಕ್ತಿಯನ್ನ ನಾವು ಸಂಧಿಸಿದ್ವಿ. ಆತನು ಭಾರತ ದೇಶದಿಂದ ಬಂದಿದ್ದ. ಆತನು ರೋಮನ್ ಕ್ಯಾಥಲಿಕ್ ವಿಶ್ವಾಸಿಯಾಗಿದ್ದ. So I was happy and I thought, oh, he's a Catholic. Maybe they don't know the correct Christ, but at least he will be happy to listen to the evangelism message. But when I spoke to him, he said, I have a mental problem. I can't listen to anyone at this moment. ಸೊ ಆತನು ಹೇಗೂ ರೋಮನ್ ಕ್ಯಾಥಲಿಕ್ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನಾನು ಸಾರುವಂತ ಸುವಾರ್ತೆನ ಕೇಳ್ತಾನೇನೋ ಅಂತ ಅನ್ಕೊಂಡು ಸುವಾರ್ತೆ ಹೇಳೋದಕ್ಕೆ ಪ್ರಾರಂಭಿಸಿದೆ. ಆದ್ರೆ ಆತನು ಹೇಳಿದ್ದು ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ನಾನು ಇವಾಗ ಏನು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧನಿಲ್ಲ ಎಂಬುದಾಗಿ. And I was surprised. On the outside, he doesn't look like a mental person. He was very clean. He looked dressed very nicely, but he said that he's taking some medication because he keeps hearing voices in his head. ಮತ್ತು ನಾನು ಹೊರನೋಟದಲ್ಲಿ ನೋಡುವಾಗ ಆತನು ಒಳ್ಳೆ ಬಟ್ಟೆ ಹಾಕಿದ್ದ,
ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದ, ಡೀಸೆಂಟ್ ಆಗಿದ್ದ. ಆ, ಆತನಿಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೇಳಲಿಕ್ಕೆ ಆಗಲ್ಲ, ಆ ರೀತಿ ಇದ್ದ. ಆದ್ರೆ ಆತನು ಹೇಳಿದ್ದು, ಆ ಮಾನಸಿಕ ಒತ್ತಡಗಳಿಂದ ಆತನು ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ದೀನಿ, ಮತ್ತು ರಾತ್ರಿ ಹೊತ್ತು ಕೆಲವು ಆ ಬೇರೆ ರೀತಿಯ ಒಂದು ಶಬ್ದಗಳನ್ನ ಕೇಳ್ತಿರ್ತೀನಿ ಎಂಬುದಾಗಿ ಹೇಳಿದ. And because I know the answer, I know the reason, I told him this is not just a problem, mental problem, this is actually a spiritual problem. ಹಾಗಾಗಿ ಉತ್ತರ ನನಗೆ ಸರಿಯಾಗಿ ಗೊತ್ತಿದ್ದರಿಂದ ಆತನ ಹತ್ರ ನಾನು ಹೇಳಿದೆ, ಇದು ಕೇವಲ ಮಾನಸಿಕ ಸಮಸ್ಯೆ ಅಲ್ಲ, ಇದು ಆತ್ಮಿಕ ಸಮಸ್ಯೆ ಎಂಬುದಾಗಿ. So I told him Satan is the one who gives us a lot of mental illness, a lot of oppression. And if our spirit is not free from Satan, if we don't know Christ deeply, then Satan continuously attacks us through our minds and thoughts. ಸಾತಾನನ ಮಕ್ಕಳಾಗಿ ನಾವು ಸಾಯ್ತಾನನೇ ಇರೋದಾದ್ರೆ, ಆ, ಯೇಸುವನ್ನ, ಆ ರಕ್ಷಣೆಯನ್ನ, ಆತ್ಮಿಕ ವಿಷಯಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ ಇದ್ರೆ, ಖಂಡಿತವಾಗ್ಲೂ ಈ ಸೈತಾನನು ಸತತವಾಗಿ ಸಮಸ್ಯೆಗಳನ್ನ ಉಂಟು ಮಾಡ್ತಾನೆ ಎಂಬುದಾಗಿ ಹೇಳಿದೆ. And I shared Matthew 11:28 to 29. Come to me, all who are weary and burdened, I will give you rest. I told him, you have to listen to the word of God. You have to be in worship to receive true healing. ಮತ್ತೆ ಮತ್ತಾಯ 11:28-30 ವಾಕ್ಯವನ್ನ ನಾನು ಆತನ ಬಳಿಯಲ್ಲಿ ಹಂಚಿಕೊಂಡೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. So this spiritual problem, it's becoming more common, and it's not just like the poor people, the low people of the world, but even the elite people that look very successful, they all have mental problems now as well. ಹಾಗಾಗಿ ನಾವು ಯಾಮಾರಬಾರದು. ಏನೋ ಮಾನಸಿಕ ಆತ್ಮಿಕ ಸಮಸ್ಯೆಗಳನ್ನುವಂಥದ್ದು ಕೇವಲ ಬಡವರಿಗೆ, ಕೇವಲ ಹಿಂದುಳಿದವರಿಗೆ ಮಾತ್ರನೇ ಇರುತ್ತೆ ಅಂತ ಹೇಳಿ, ತುಂಬಾ ಮುಂದುವರೆದಂತಹ ಅಭಿವೃದ್ಧಿ ಹೊಂದಿರುವಂತಹ ಶ್ರೀಮಂತರ ಜೀವಿತದಲ್ಲಿ ಕೂಡ ಈ ಆತ್ಮಿಕ ಮತ್ತು ಮಾನಸಿಕ ಸಮಸ್ಯೆಗಳಿವೆ ಅನ್ನೋದನ್ನ ನಾವು ಗುರುತಿಸ್ಬೇಕು. So as we're listening to the word, we are being trained in the word, training so that we can give this answer to other people in the field that we meet. We are training ourselves to be the disciples of Christ. ಈಗ ನಾವೇನು ದೇವರ ವಾಕ್ಯವನ್ನ ಕೇಳ್ತಿದೀವಿ ಅಂದ್ರೆ ನಾವು ಕಲಿತಾ ಇದೀವಿ, ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ತಾ ಇದೀವಿ ಅಂತ ಅರ್ಥ. ನಾವು ಹೊರಗಡೆ ಹೋಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಭೇಟಿಯಾಗುವಂತ ಜನರಿಗೆ ಅವ್ರಿಗೆ ಬೇಕಾಗಿರುವಂತ ಉತ್ತರವನ್ನು ನಾವು ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು. So we have to let people know that the true problem is a spiritual problem and that Satan exists and Satan never leaves us alone until the day that we die. ಹಾಗಾಗಿ ನಿಜವಾದ ಒಂದು ಸಮಸ್ಯೆ ಅನ್ನೋದು ಮನುಷ್ಯರಿಗೆ ಶಾರೀರಿಕವಾದದ್ದಲ್ಲ, ಅದು ಆತ್ಮಿಕ ಸಮಸ್ಯೆ, ಅದು ಸೈತಾನನ ಸಮಸ್ಯೆ. ಅವನು ನಾವು ಸಾಯೋ ತನಕನೂ ನಮ್ಮನ್ನ ಬಿಡಲ್ಲ ಅನ್ನುವಂತ ವಿಷಯಗಳನ್ನ ಅವ್ರಿಗೆ ಮನದಟ್ಟು ಮಾಡ್ಬೇಕು. And give them the answer that Christ came to set us free. And we're not saying that their life is going to be perfect, some miracle, they're going to receive healing, but actually their fundamental problem is solved. ಯೇಸುವನ್ನ ನಂಬ್ಕೊಂಡ ತಕ್ಷಣನೇ ಏನೋ ಒಂದು ಅದ್ಭುತ, ಸ್ವಸ್ಥತೆ, ಬಿಡುಗಡೆ, ಇನ್ನೊಂದು ಮತ್ತೊಂದು ಆಗುತ್ತೆ ಅನ್ನುವಂಥದ್ದಲ್ಲ. ಆದ್ರೆ ಅವರು ಕಂಡುಕೊಂಡ ತಕ್ಷಣ ಅವರ ಜೀವನದಲ್ಲಿ ಒಂದು ರಕ್ಷಣೆ, ಅವ್ರ ಜೀವನದಲ್ಲಿ ಒಂದು ಸಮಾಧಾನವನ್ನು ಕಂಡುಕೊಳ್ತಾರೆ. So there in the message, point 3, fundamental healing. To receive fundamental healing, we have to realize that Christ is the fundamental solution to everything. ಹಾಗಾಗಿ ಈಗ ನಾವು ಮೂರನೇ ವಿಷಯದಲ್ಲಿ ನಾವು ನೋಡ್ತೇವೆ, ಮೂಲಭೂತವಾದ ಗುಣಪಡಿಸುವಿಕೆ ಎಂಬುದಾಗಿ. ಯಾರು ಆ ಮೂಲಭೂತವಾಗಿ ನಮ್ಮನ್ನ ಗುಣಪಡಿಸೋದು ಅಂದ್ರೆ ಯೇಸು ಕ್ರಿಸ್ತನು ಮಾತ್ರನೇ ಎಂಬುದಾಗಿ ನೋಡ್ತೇವೆ. So everyone has problems. We have money problem, family problem, we have problem in our study, in our work. There are endless problems. ನಮ್ಮ ಎಲ್ಲರ ಜೀವಿತದಲ್ಲೂ ಕೂಡ ಸಮಸ್ಯೆಗಳಿರುತ್ತೆ. ಒಂದು ವೇಳೆ ಓದುವಂತ ಸಮಯದಲ್ಲಿ, ಕೆಲಸ ಮಾಡುವಂತ ಜಾಗದಲ್ಲಿ, ನಮ್ಮ ಅನುದಿನದ ಜೀವಿತದಲ್ಲಿ, ಕುಟುಂಬದಲ್ಲಿ ಒಂದಲ್ಲ ಇನ್ನೊಂದು ರೀತಿಯಾದ ಸಮಸ್ಯೆಗಳು ಇದ್ದೇ ಇರುತ್ತೆ. But the difference is we have Christ who crushed the head of Satan. We are different to non-believers. Yes, we all have problems, but we have the true solution. ಆದ್ರೆ ಇತರರಿಗೂ ನಮಗೂ ಇರುವಂತ ವ್ಯತ್ಯಾಸ ಏನಂದ್ರೆ, ನಮ್ಮ ಬಳಿಯಲ್ಲಿ ಕ್ರಿಸ್ತನಿದ್ದಾನೆ. ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರವಾಗಿರುವಂತ ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಅನ್ನೋದನ್ನ ನಾವು ತಿಳಿದಿರ್ಬೇಕು. So sometimes we can feel really down about our situation. Oh, why am I in this situation? I'm a child of God. Why so many problems coming to me? We can be deceived by our situation. ಅನೇಕ ಸಲ ನಮ್ಮ ಪರಿಸ್ಥಿತಿಗಳಿಂದ ನಾವು ಮೋಸ ಹೋಗಬಹುದು. ಯಾಕಂತ ಹೇಳಿದ್ರೆ, ಯಾಕೆ ನನ್ನ ಜೀವನದಲ್ಲೇ ಈ ರೀತಿ ನಡೀತಾ ಇದೆ, ಯಾಕೆ ನನಗೆ ಈ ತರ ಆಗ್ತಿದೆ ಅನ್ನುವಂತಹ ಆಲೋಚನೆ ಮಾಡ್ತಾ ನಮ್ಮನ್ನ ನಾವು ಆ ಕೆಳಗೆ ಮಾಡ್ಕೋಬಹುದು. But as a disciple, we have to restore that fundamental blessing of salvation that we received. And then we have to realize, wow, I have many problems, but my true problem has already been solved. ಆದ್ರೆ ನಾವು ತಿಳ್ಕೊಬೇಕಾಗಿರೋದಂದ್ರೆ, ನಾವು ದೇವರ ಮಕ್ಕಳಾಗಿ
ಆ ದೇವರ ಮಕ್ಕಳ ಸ್ಥಾನವನ್ನ, ಕ್ರಿಸ್ತನ ನಮಗಿರುವುದನ್ನ, ನಮ್ಮ ಕ್ರಿಸ್ತನಲ್ಲಿರುವಂತಹ ರಕ್ಷಣೆಯನ್ನ ಖಾತ್ರಿಪಡಿಸ್ಕೊಂಡು ನನಗೆ ಅನೇಕ ಸಮಸ್ಯೆಗಳಿರ್ಬೋದು, ಆದ್ರೆ ನನ್ನ ಎಲ್ಲ ಮೂಲಭೂತವಾದ ಸಮಸ್ಯೆಗಳು ಪರಿಹಾರವಾಗಿವೆ ಎಂಬುದಾಗಿ ತಿಳಿದಿರುವೆ. Then all of our hidden problems, our scars, the disease of our mind, that all becomes the pathway for us. God is paving the pathway to make us a witness. ಹಾಗೇನಾಗುತ್ತೆ ಅಂದ್ರೆ ರಹಸ್ಯವಾಗಿ ಇರುವಂತಹ ಎಲ್ಲ ಸಮಸ್ಯೆಗಳಾಗ್ಲಿ, ನಮ್ಮ ಜೀವನದಲ್ಲಿರುವಂತಹ ಎಲ್ಲ ನೋವುಗಳಾಗ್ಲಿ, ಅವು ನಮಗೆ ಮುಂದೆ ಬೆಳಿಲಿಕ್ಕೆ, ಇನ್ನೊಂದು ಹಂತ ಮುಂದೆ ಹೋಗ್ಲಿಕ್ಕೆ ಮಾರ್ಗಗಳಾಗಿರುತ್ತೆ, ಹೆಜ್ಜೆಯ ಗುರುತುಗಳಾಗಿರುತ್ತೆ. So we may have spiritual problems, we may have many problems until the day that we die. ನಮ್ಮ ಜೀವನದಲ್ಲಿ ನಾವು ಸಾಯೋ ತನಕನೂ ಕೂಡ ಅನೇಕ ರೀತಿಯಾದಂತಹ ಸಮಸ್ಯೆಗಳು ನಮಗೆ ಇರಬಹುದು. But the difference is we shouldn't be bound by that problem. Even though we have many problems, spiritual problems, we have personality problem, we have to have assurance that God is still going to use us because we are the covenantal people. ಸಮಸ್ಯೆಗಳು ನಮ್ಗೆ ಎಷ್ಟೇ ಇದ್ರು, ಬಲಹೀನತೆಗಳು ನಮ್ಗೆ ಎಷ್ಟೇ ಇದ್ರು, ನಮ್ಮನ್ನ ನಾವು ಆ ಕೀಳಾಗಿ ನೋಡ್ಕೊಳ್ಳೋದಲ್ಲ, ಬಿಟ್ಟು ನಮಗೆ ಕ್ರಿಸ್ತನಿದ್ದಾನೆ, ನಾವು ದೇವರಿಂದ ಆರಿಸಲ್ಪಟ್ಟವರು, ಒಡಂಬಡಿಕೆಯ ಜನರು ಅಂತ ಹೇಳಿ ನಂಬುವಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನು ಉಪಯೋಗಿಸ್ತಾರೆ. So, in the main, we had a look at the reason for continuous failure, and that is that we don't have the complete Christ. ಮುಖ್ಯ ಸಂದೇಶದಲ್ಲಿ ನಾವು ನೋಡಿದ್ವಿ, ನಿರಂತರ ವೈಫಲ್ಯಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಸಂಪೂರ್ಣ ಕ್ರಿಸ್ತನು ಇಲ್ಲದೆ ಇರುವಂತದ್ದೇ. So many times we only like have half faith. So we say, yes, I believe in the word of God, but I still have to put my own effort there. ಅನೇಕ ಸಲ ನಾವು ಅರ್ಧ ಮನಸ್ಸಿನಿಂದ ದೇವರನ್ನ ಹಿಂಬಾಲಿಸ್ತಿರ್ತೀವಿ, ಹೇಳ್ತೇವೆ ಹೌದು ದೇವ್ರು ನನಗೆ ಇದ್ದಾರೆ, ಎಲ್ಲವನ್ನ ಮಾಡಿದ್ದಾರೆ, ಆದ್ರೂ ಕೂಡ ನಾನು ಕೂಡ ನನ್ನ ಒಂದು ಪ್ರಯತ್ನವನ್ನ ಮಾಡ್ಬೇಕೆಂಬುದಾಗಿ. But the confession in Galatians 2:20, Apostle Paul said that I no longer live anymore. I already died, and Christ lives in me. ಗಲಾತ್ಯ 2:20ರಲ್ಲಿ ಪೌಲನು ತುಂಬಾ ಸ್ಪಷ್ಟವಾಗಿ ಅರಿಕೆ ಮಾಡ್ತಾನೆ, ಏನಂದ್ರೆ ನನ್ನನ್ನು ನಾನು ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ಮೇಲೆ ಬದುಕುವುದು ನಾನಲ್ಲ, ಕ್ರಿಸ್ತನೇ ಎಂಬುದಾಗಿ. What he's saying is, I don't need my own thinking. I don't need my own standards anymore because it's only a hindrance for me to do this gospel movement, to proclaim the word of Christ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಪೌಲನ್ ಹೇಳ್ತಿರುವಂತದ್ದು, ನಾನು ಸ್ವಾರ್ಥ ಸೇವೆ ಮಾಡ್ಲಿಕ್ಕೆ ನನ್ನ ಆಲೋಚನೆಗಳು, ನನ್ನ ಆ ಒಂದು ಮಾನದಂಡಗಳ ಅವಶ್ಯಕತೆ ಇಲ್ಲ, ಇವೆಲ್ಲವೂ ಕೂಡ ನನಗೆ ತಡೆಯಾಗಿರುತ್ತೆ ಎಂಬುದಾಗಿನೇ ಅವನೆಲ್ಲವನ್ನ ಕ್ರಿಸ್ತನೊಳಗೆ ಹಾಕ್ತಿರೋದನ್ನ ನೋಡ್ತೇವೆ. And sometimes we look at our situation, we look at our reality, and we fall into unbelief because it looks like our problem is so big. But we have to know that we believe in Christ completely. ನಮ್ಮ ಜೀವಿತಗಳಲ್ಲಿ ಸ್ವಲ್ಪ ಯೋಚಿಸುವಾಗ, ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ವಿಷಯಗಳು ಅಥವಾ ನಾವು ನಮ್ಮಲ್ಲಿರುವಂತಹ ವೈಫಲ್ಯಗಳನ್ನ ನೋಡುವಾಗ ನಾವು ಸೋತು ಹೋಗ್ತಾ ಇರ್ತೀವಿ. ಖಂಡಿತವಾಗ್ಲೂ ಸೋಲಬಾರ್ದು, ಸಂಪೂರ್ಣ ಕ್ರಿಸ್ತನನ್ನ ನಾವು ತಿಳಿದವರಾಗಿ ನಿಲ್ಲಬೇಕು. Now, we hear from the message that we have to put our 300% in everything, and that is true. ನಾವು ಪ್ರತಿ ಸಲ ವಾಕ್ಯ ಕೇಳುವಾಗ ಕೇಳ್ತಾ ಇರ್ತೀವಿ, 300% ಅಷ್ಟು ನಮ್ಮ ಒಂದು ನಂಬಿಕೆ ಹೊಂದಿರಬೇಕು ಎಂಬುದಾಗಿ. ಅದು ನಿಜ. With the correct direction, with the correct goal centered on the covenant, we can give our 300% effort for the work as we are living for Christ. ಸೊ ಕ್ರಿಸ್ತನಿಗಾಗಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ 300ರಷ್ಟು ಪ್ರಯತ್ನವನ್ನ ನಾವು ಹಾಕಬೇಕಾಗಿದೆ. But the true source of our strength, where does our strength come from? It doesn't come from myself, it comes from my faith in Christ. ಆದ್ರೆ ನನ್ನ ನಿಜವಾದ ಬಲ, ಈ ಒಂದು ದೇವರಿಗಾಗಿ ನಿಲ್ಲೋದಕ್ಕೆ ನಿಜವಾದ ಬಲ ನನಗೆ ಎಲ್ಲಿಂದ ಬರುತ್ತೆ ಅಂದ್ರೆ, ಆ ಬಲದ ಮೂಲ ನಾನಲ್ಲ, ಕ್ರಿಸ್ತನೇ. So that's the difference. When remnants, when we put our 300%, it's not through your effort, not through what you know, but through the work of the Holy Spirit, we can put our 300% effort. ಹಾಗಾಗಿ ಇಲ್ಲಿರುವಂತ ಎಲ್ಲ ಉಳಿದವರು ನಮ್ಮ ಒಂದು ಪ್ರಯತ್ನ ಮಾಡೋದು ಅಂತ ಹೇಳಿದ್ರೆ ನಮ್ಮ ಬಲ, ನಮ್ಮ ಬುದ್ಧಿನೋ ಜ್ಞಾನನ ಉಪಯೋಗಿಸೋದಲ್ಲ, ದೇವರ ಆತ್ಮನ ಬಲದಿಂದ 300% ಅಷ್ಟು ನಾವು ಪ್ರಯತ್ನ ಮಾಡುವಂತದ್ದಾಗಿದೆ. So as well, why do we keep having failure? Because we stumble over our spiritual problems. ಹಾಗೆ ನಾವು ಅನೇಕ ವೈಫಲ್ಯಗಳಿಗೆ, ದುರಂತಗಳಿಗೆ ಕಾರಣ ಏನು ಅಂತ ನಾವು ನೋಡುವಾಗ ನಂಬಿಕೆನ ಕಳ್ಕೊಡ್ತಿರ್ತೀವಿ. There's the problem of religion, ideology, and church authority.
ಸಮಸ್ಯೆಗಳೇನು ಅಂತ ಹೇಳಿದ್ರೆ ಆತ್ಮಿಕ ಸಮಸ್ಯೆಗಳಲ್ಲಿ ನಾವು ಬೀಳಲಿಕ್ಕೆ ಕಾರಣ ವಿಗ್ರಹಾರಾಧನೆ, ಸಿದ್ಧಾಂತಗಳು, ಧರ್ಮದ ಒಂದು ಸಮಸ್ಯೆಗಳಾಗಿರುತ್ತೆ. If the church authority becomes bigger than the gospel, then that means the church has lost hold of the gospel. ಯಾವಾಗ ಸುವಾರ್ತೆಗಿಂತ ಸಭೆಯ ಸಿದ್ಧಾಂತಗಳು ಮುಖ್ಯವಾಗುತ್ತೋ ಆಗ ಅಲ್ಲಿ ದೇವರ ಅಧಿಕಾರ ನಾವು ಕಳ್ಕೊಂಡಿದ್ದೀವಿ ಅಂತ ಅರ್ಥ. The purpose of the church is that we are the unity, we are training the disciples of Christ and giving them the commission as the evangelist. ಸಭೆಯ ನಿಜವಾದ ಉದ್ದೇಶ ಏನಾಗಿರ್ಬೇಕು ಅಂದ್ರೆ ಶಿಷ್ಯರೆಲ್ಲರೂ ಒಟ್ಟಾಗಿ ಬಂದು ದೇವರನ್ನು ಆರಾಧಿಸಬೇಕು. ಅವರು ದೇವರ ವಾಕ್ಯದಲ್ಲಿ ತಯಾರಾಗಬೇಕು ಮತ್ತು ದೇವರ ಒಂದು ಸುವಾರ್ತೆ ಸಾರಲಿಕ್ಕಾಗಿ ಕಳಿಸಲ್ಪಡುವವರಾಗಿರ್ಬೇಕು. So that as the church, we should never lose hold of the fundamental things, the fundamental covenant that we received. ಹಾಗಾಗಿ ಸಭೆಯಾಗಿ ನಾವು ದೇವರ ಒಂದು ಮೂಲಭೂತವಾದಂತಹ ವಿಷಯಗಳನ್ನ ಬಿಡಬಾರದು. So what must we do to receive spiritual healing of our problems? We have to have the reformation of our faith. ಹಾಗಾಗಿ ಒಂದು ವೇಳೆ ನಾವು ಏನು ಮಾಡಬೇಕು, ನಿಜವಾಗಲೂ ಕೂಡ ಆ, ಆತ್ಮಿಕವಾಗಿ ನಾವು ಮತ್ತೆ ಎಲ್ಲವನ್ನ ಮರುಸ್ಥಾಪನೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಂಬಿಕೆಯನ್ನ ಹೊಂದಿರಬೇಕು ಅಂತ ನೋಡ್ತೇವೆ. So have true faith, believe that the word of God is living and active, like Hebrews 4:2. So ಇಲ್ಲಿ ದೇವರ ವಾಕ್ಯ, ದೇವರ ಒಡಂಬಡಿಕೆಯಲ್ಲಿ ನಾವು ನಿಜವಾದ ನಂಬಿಕೆಯನ್ನು ಹೊಂದಿರಬೇಕು. ಇಬ್ರಿಯ 4:12 ಹೇಳಿರುವ ಹಾಗೆ. So we have to believe that the word of God will be fulfilled and is being fulfilled right now. ಮತ್ತೆ ನಮ್ಮ ನಂಬಿಕೆ ಎಂತದಾಗಿರ್ಬೇಕು ಅಂದ್ರೆ ದೇವರ ವಾಕ್ಯ ನೆರವೇರಿದೆ, ಈಗ್ಲೂ ಕೂಡ ನನ್ನ ಜೀವನದಲ್ಲಿ ನೆರವೇರುತ್ತೆ ಅನ್ನುವಂತ ನಂಬಿಕೆಯನ್ನು ಹೊಂದಿರಬೇಕು. And as the people called by God, the Holy Spirit inside of us is working 24/7. ದೇವರ ಮಕ್ಕಳಾಗಿರುವಂತ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ದಿನದ 24 ಗಂಟೆನೂ ಕಾರ್ಯ ಮಾಡ್ತಾ ಇದ್ದಾನೆ. So we have to have only Christ, only the Holy Spirit, only prayer, and only evangelism. ಹಾಗಾಗಿ ನೀನು ನಾನು ಏನ್ ಮಾಡ್ಬೇಕು ಅಂದ್ರೆ ಕೇವಲ ಪರಿಶುದ್ಧಾತ್ಮನನ್ನ, ಕೇವಲ ಪ್ರಾರ್ಥನೆಯನ್ನ, ಕೇವಲ ಸ್ವಾರ್ಥ ಸೇವೆಯನ್ನ ಹೊಂದಿರಬೇಕು. So we have only, which means only, we are concentrating on only these things. ಹಾಗಾಗಿ ನಾವೆಲ್ಲರೂ ಕೂಡ ಆ ಕೇವಲವನ್ನ ಹೊಂದಿರಬೇಕೆಂಬುದಾಗಿ ನೋಡ್ತೇವೆ. It is not just evangelism, just Holy Spirit, it's only evangelism, only Holy Spirit. ಅದೇನೋ ಪ್ರಾರ್ಥನೆ, ಸ್ವಾರ್ಥ ಸೇವೆ ಅನ್ನುವಂಥದ್ದಲ್ಲ. ಅದು ಕೇವಲ ಪ್ರಾರ್ಥನೆ, ಕೇವಲ ಸ್ವಾರ್ಥ ಸೇವೆ, ಕೇವಲ ದೇವರ ವಾಕ್ಯ ಅನ್ನೋದನ್ನ ನಾವು ಹೊಂದಿರಬೇಕು. And we know evangelism, many churches, they've lost hold of the blessing of evangelism. ತುಂಬಾ ಸಭೆಗಳು ಸ್ವಾರ್ಥ ಸೇವೆಯ ಆಶೀರ್ವಾದವನ್ನ ಕಳ್ಕೊಂಡಿದ್ದಾರೆ. They are just focusing on their own church members, their own family. They don't really have this vision, wider vision to see the entire world or the future of God, which is the next generation. ಮುಂದಿನ ಸಂತತಿಯನ್ನ ಬೆಳೆಸಬೇಕು ಅನ್ನುವಂಥ ದೇವರ ಉದ್ದೇಶವನ್ನಾಗ್ಲಿ, ಮತ್ತೆ ಸ್ವಾರ್ಥ ಸೇವೆ ಮಾಡ್ಬೇಕನ್ನುವಂತ ಆಸೆಗಳನ್ನಾಗ್ಲಿ ಬಿಟ್ಟು ಬಿಟ್ಟು ಯಾವಾಗ್ಲೂ ಅವರು ಅವ್ರ ಕುಟುಂಬ, ಅವ್ರ ಸಭೆಯವ್ರ ಮೇಲೆ ಮಾತ್ರನೇ ಕೇಂದ್ರೀಕೃತರಾಗಿ ಜೀವಿಸ್ತಾ ಇದ್ದಾರೆ. But we should never lose hold of our calling. We are the evangelists who preach this gospel, share this gospel to everybody that we meet. ನಾವೆಲ್ಲರೂ ಕೂಡ ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ನಾವು ಭೇಟಿಯಾಗುವಂತವರೆಲ್ಲರಿಗೂ ಕೂಡ ಸುವಾರ್ತೆ ಸಾರುವಂತವರಾಗಿದ್ದೇವೆ. And of course, when we say everybody that we meet, we don't literally mean every person that you meet. ನಾವು ಭೇಟಿಯಾಗುವಂತ ಎಲ್ಲರಿಗೂ ಅಂತ ಹೇಳಿದ್ರೆ ಭೇಟಿಯಾಗುವಂತ ಪ್ರತಿಯೊಬ್ಬರಿಗೂ ಅಂತ ಅಲ್ಲ. But what it means is, as an evangelist, you always have this thought in your mind, oh, maybe I should share the gospel to this person next to me. ಆದ್ರೆ ನಾನು ಹೇಳ್ತಿರೋದೇನೆಂದ್ರೆ ಸ್ವಾರ್ಥ ಸೇವಕನಾಗಿ ನೀನು ಯಾವಾಗ್ಲೂ ಕೂಡ ಸ್ವಾರ್ಥ ಸಾರುವಂತ ಮನಸ್ಸುಳ್ಳವರಾಗಿರ್ಬೇಕು. ನಿನ್ನ ಪಕ್ಕದಲ್ಲಿರೋರ್ಗೋ ಅಥವಾ ನೀನು ಭೇಟಿಯಾಗುವಂತವ್ರಿಗೋ ನಾನು ಸ್ವಾರ್ಥ ಸಾರಬೇಕು ಅನ್ನುವಂತ ಮನಸ್ಸುಳ್ಳವರಾಗಿರ್ಬೇಕು. There are some times, of course, we can't do it, but we always have this thought that I really want to share this blessing of salvation with someone. ಕೆಲವು ಸಲ ಕೆಲವ್ರ ಬಳಿಯಲ್ಲಿ ನಾವು ಅವ್ರನ್ನ ಎದುರಿಸಿದ್ರು, ಭೇಟಿಯಾದ್ರು, ಸುವಾರ್ತೆ ಸಾರಕ್ಕೆ ಆಗೋದಿಲ್ಲ. ಆದ್ರೆ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು, ಮತ್ತೆ ಆ ಸ್ವಾರ್ಥ ಸಾರ್ಬೇಕು ಅನ್ನುವಂತ ಸಿದ್ಧ ಮನಸ್ಸಿನಿಂದ ನಾವ್ ಯಾವಾಗ್ಲೂ ಇರ್ಬೇಕು. So what's very important is never be deceived. We have Satan, our enemy, who tries to deceive us 24/7. ಹಾಗಾಗಿ ಮೂರನೇದಾಗಿ ನಾವು ನೋಡಿದ್ವಿ, ಎಂದಿಗೂ ನಾವು ಮೋಸ ಹೋಗ್ಬಾರ್ದು ಅಂತ. ಕಾರಣ ಏನಂದ್ರೆ ಸೈತಾನನು ಯಾವಾಗ್ಲೂ ಕೂಡ ದಿನದ 24 ಗಂಟೆನೂ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ನಮ್ಮ ಸುತ್ತಲೂ ಸುತ್ತಾ ಇರ್ತಾನೆ. Satan gives us a lot of unbelief. He makes us look at ourselves, look at what
how we are weak, how we are lacking, and he makes us question, oh, can you really do world evangelization? ಸೊ ಸೈತಾನನ್ ಏನ್ ಮಾಡ್ತಾನಂದ್ರೆ ನಮ್ಮ ಸುತ್ತಲೂ ಸುತ್ತುತ್ತಾ ನಿನ್ನ ಪರಿಸ್ಥಿತಿ ನೋಡು, ನಿನ್ನನ್ನ ನೀನು ನೋಡ್ಕೋ, ನಿನ್ನ ಕೈಲಿ ಆಗುತ್ತಾ, ನೀನ್ ನಿಜವಾಗ್ಲೂ ಲೋಕ ಸುವಾರ್ತೀಕರಣ ಮಾಡ್ಲಿಕ್ಕೆ ನಿನ್ನ ಕೈಲಿ ಆಗುತ್ತಾ ಅಂತ ಹೇಳಿ ನಾವು ಮೋಸ ಹೋಗುವಂತಹ ಪ್ರಶ್ನೆಗಳನ್ನ ಅವನು ನಮ್ಮಲ್ಲಿ ಎಬ್ಬಿಸ್ತಾನೆ. But rather than that, we have to look at the word of God. The word says that those who follow the word, Jesus said, come follow me. I will make you fishers of men. Jesus says, I will make you. I am the one who does the work. ಯೇಸು ಸ್ವಾಮಿ ಶಿಷ್ಯರನ್ನ ಕರೆಯುವಾಗ ಕರೆದಿದ್ದು ನೀವು ಹೋಗಿ ಮನುಷ್ಯರನ್ನ ಹಿಡಿಯುವ ಬೆಸ್ತರಾಗಿ ಅಂತ ಹೇಳಲಿಲ್ಲ. ನೀವು ನನ್ನನ್ನ ಹಿಂಬಾಲಿಸಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರಾಗಿ ಮಾಡ್ತೀನಿ ಅಂತ, ನಾನು ಮಾಡ್ತೀನಿ ಅಂತ ದೇವ್ರು ಹೇಳಿದ್ರು. Also, never be deceived by yourself. So we have our own thinking, our own physical nature. ಮತ್ತೆ ನಿನ್ನಿಂದಲೇ ನೀನು ಮೋಸ ಹೋಗ್ಬಾರ್ದು. ಏನಂದ್ರೆ ನಿನ್ನ ಸ್ವಂತ ಆಲೋಚನೆ ಸ್ವಭಾವಗಳು ಇರೋದ್ರಿಂದ ಅವುಗಳಿಂದ ನೀನು ಮೋಸ ಹೋಗ್ಬಾರ್ದು. Sometimes in our physical nature, we don't want to go to worship. ಆ ಒಂದು ಶಾರೀರಿಕವಾದ ಸ್ವಭಾವ ನಮ್ಗಿರೋದ್ರಿಂದಲೇ ಕೆಲವು ಸಲ ನಾವು ಸಭೆಗೆ ಹೋಗೋದಕ್ಕೂ ಮನಸ್ಸು ಮಾಡಲ್ಲ. A lot of people say, oh, I worked all week and I worked on Saturday as well, or I had to go to school. Sunday, I just want to rest. ಕೆಲವರು ಹೇಳ್ತಾರೆ, ನಾನು ಶನಿವಾರ ತನಕ ತುಂಬಾ ಕಷ್ಟಪಟ್ಟೆ, ಕೆಲಸ ಮಾಡಿದೆ, ಹಾಗಾಗಿ ಕನಿಷ್ಠ ಒಂದು ದಿನ ಆದ್ರೂ ನಾನು ವಿಶ್ರಾಂತಿ ತಗೋಬೇಕು, ಹಾಗಾಗಿ ಭಾನುವಾರ ನಾನು ಸಭೆಗೆ ಹೋಗದೆ ವಿಶ್ರಾಂತಿ ತಗೋತೀನಿ ಅಂತ ಹೇಳೋರು ಇರ್ತಾರೆ. But as we are resting, Satan is working all the time. ಆದ್ರೆ ನೀನು ವಿಶ್ರಾಂತಿ ಮಾಡುವಾಗ ಸೈತಾನನು ನಿನ್ನ ಹೃದಯದಲ್ಲಿ ಕಾರ್ಯ ಮಾಡ್ತಿರ್ತಾನೆ ಅನ್ನೋದನ್ನ ಮರಿಬೇಡ. Satan never thinks, I want to have a rest. Satan says, I want to keep going, keep deceiving these people forever. ಸೈತಾನನು ಯಾವತ್ತೂ ಕೂಡ ನಾನು ವಿಶ್ರಾಂತಿ ಪಡಿಬೇಕು ಅಂತ ಅನ್ಕೊಳಲ್ಲ. ಅವನು ಯಾವಾಗ್ಲೂ ಕೂಡ ಯಾರನ್ನ ಮೋಸ ಮಾಡ್ಲಿ ಅಂತ ಹುಡುಕ್ತಾ ತಿರುಗ್ತಾನೆ ಇರ್ತಾನೆ. So we need filling of the Holy Spirit so we can make the decision that's best in for our spiritual state. ಹಾಗಾಗಿ ನಾವೊಂದು ತೀರ್ಮಾನ ಮಾಡಬೇಕಾಗಿದೆ, ನಮ್ಮ ಒಂದು ಆತ್ಮಿಕ ಜೀವನಕ್ಕೆ ಅನುಕೂಲವಾಗುವಂತ ಒಂದು ತೀರ್ಮಾನ. And never be deceived by your environment. ಅಷ್ಟೇ ಅಲ್ಲೇ ಮೂರನೇದಾಗಿ ನಮ್ಮ ಪರಿಸರದಿಂದ ನಾವು ಮೋಸ ಹೋಗಬಾರ್ದು ಎಂಬುದಾಗಿ ನೋಡಿ. So in the conclusion, it is to the message is about spiritual healing. So we have to experience the power of the gospel 24 hours. ಮತ್ತೆ ಇವತ್ತಿನ ಒಂದು ಮುಕ್ತಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸುವಾರ್ತೆಯ ಶಕ್ತಿಯನ್ನ 24 ಗಂಟೆಗಳು ನಾವು ಅನುಭವಿಸ್ಬೇಕೆಂಬುದು. Like I said, Satan never rests. Satan doesn't go toilet. Satan doesn't say, I want to have a little nap to rest. Satan is working non-stop. ಸೈತಾನನು ಯಾವುದೇ ಒಂದು ವಿಶ್ರಾಂತಿ ಗೃಹಕ್ಕಾಗ್ಲಿ ಅಥವಾ ಒಂದು ನಿದ್ರೆ ಮಾಡೋದಕ್ಕಾಗ್ಲಿ ಒಂದು ಸ್ವಲ್ಪ ಹೊತ್ತು ದಣವರ್ಸಿಕೊಳ್ಳೋದಕ್ಕಾಗ್ಲಿ ಸಮಯ ತೆಗೆದುಕೊಳ್ಳೋದಿಲ್ಲ. So even for us, when we eat, when we sleep, when we rest, we have to concentrate on the gospel in our thoughts. Just keep meditating on the word. ಹಾಗೇನೆ ನಾವು ಕೂತ್ಕೊಂಡು ನಿಂತ್ಕೊಂಡು ಮಲಗಿದ್ರು ಒಂದು ದೇವರ ವಾಕ್ಯವನ್ನ ಸುವಾರ್ತೆಯನ್ನ ನಾವು ಧ್ಯಾನ ಮಾಡ್ತಿರ್ಬೇಕು. Then we can experience the great power of God coming upon us. True rest, true peace. We can be calm in everything that we do. ಆಗ ನಿಜವಾದ ಒಂದು ಶಾಂತಿ, ನಿಜವಾದ ಒಂದು ಸಮಾಧಾನ, ನಿಜವಾದ ಒಂದು ವಿಶ್ರಾಂತಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬರೋದನ್ನ ನಾವು ಅನುಭವಿಸಬಹುದು. And we need to know the mystery of the name of Jesus Christ. It is the only name that Satan kneels down before. ಮತ್ತೆ ಎರಡನೇದಾಗಿ ಮುಕ್ತಾಯದಲ್ಲಿ ನಾವು ನೋಡ್ತಿರುವಂತದ್ದು ಯೇಸು ಕ್ರಿಸ್ತನ ಹೆಸರಿನ ರಹಸ್ಯವನ್ನ ನಾವು ತಿಳಿದಿರ್ಬೇಕು. ಯಾಕಂದ್ರೆ ಆ ಯೇಸು ಕ್ರಿಸ್ತನ ಹೆಸರಿನಿಂದ ಮಾತ್ರನೇ ಕತ್ತಲೆಯ ಶಕ್ತಿಗಳು ಮುರಿಯಲ್ಪಡುತ್ತೆ. Very important in Philippians 4:6-7 says, do not be anxious about anything. ಫಿಲಿಪಿ 4:6-7 ತುಂಬಾ ಸ್ಪಷ್ಟವಾಗಿ ಹೇಳುವಂತದ್ದು ಏನಂದ್ರೆ ಯಾವುದರ ಕುರಿತು ಕೂಡ ನೀವು ಚಿಂತಿಸಬೇಡಿರಿ ಎಂಬುದಾಗಿ. This is a very good Bible verse for the remnants to imprint. When you think of Philippians 4:6-7, you think, I shouldn't be anxious about anything. ಇದು ಉಳಿದವರ ಎಲ್ಲರಿಗೂ ಕೂಡ, ದೇವರ ಮಕ್ಕಳೆಲ್ಲರಿಗೂ ತುಂಬಾ ಮುಖ್ಯವಾದಂತ ವಚನವಾಗಿದೆ. ಇದನ್ನ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕು. ಯಾಕಂದ್ರೆ ಈ ವಚನ ಹೇಳೋದೇನಂದ್ರೆ ಯಾವುದರ ಕುರಿತಾಗಿನೂ ನೀವು ಚಿಂತೆ ಮಾಡಬೇಡಿರಿ ಎಂಬುದಾಗಿ. Amen. So pray, by prayer and petition, present your request to God. ಇದನ್ನ ಹೇಳೋದೇನಂದ್ರೆ ಈ ವಚನದಲ್ಲಿ ದೇವರ ಮುಂದೆ ನಾವು ಏನ್ ಮಾಡ್ಬೇಕು, ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನ, ಪ್ರಾರ್ಥನೆಯನ್ನ, ವಿಜ್ಞಾಪನೆಗಳನ್ನ ಮಾಡುತ್ತಾ ನಾವೇನ್ ಮಾಡ್ಬೇಕು, ದೇವರಿಗೆ ತಿಳಿಯಪಡಿಸ್ಬೇಕೆಂಬುದು. Then we experience peace. The true peace of God transcends everything. ಹಾಗೇನಾಗುತ್ತೆ ಅಂದ್ರೆ ದೇವ ಶಾಂತಿಯು ನನ್ನ ಹೃದಯಗಳಲ್ಲಿ, ಆಲೋಚನೆಗಳಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಕಾಯುತ್ತೆ ಎಂಬುದಾಗಿ. So it's the prayer in the name of Jesus Christ that breaks down all of Satan's authority. ನಾವು ಈ ರೀತಿಯಾದ ಒಂದು ಪ್ರಾರ್ಥನೆ ಮಾಡುವಾಗ ಮಾತ್ರನೇ ಸೈತಾನನ ಎಲ್ಲಾ ಕತ್ತಲೆಯ ಅಧಿಕಾರ, ಶಕ್ತಿ ಮುರಿಯಲ್ಪಡುತ್ತೆ.
It's very important. You have to know what kind of authority you have in that name, the name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಥ ಅಧಿಕಾರವನ್ನು ನೀನು ಹೊಂದ್ಕೊಂಡಿದೀಯಾ ಅನ್ನೋದನ್ನ ನೀನು ತಿಳಿದಿರ್ಬೇಕು, ಪ್ರಾರ್ಥಿಸ್ಬೇಕು. And then we have to know the blessing of the church. ಮತ್ತೆ ಮೂರನೇದಾಗಿ ನಾವು ಸಭೆಯ ಆಶೀರ್ವಾದವನ್ನ ತಿಳಿದಿರ್ಬೇಕು. I can tell you guys, you are the most blessed children in this entire world. ನಾನು ಖಂಡಿತವಾಗಿ ಹೇಳಬಲ್ಲೆ, ಇಲ್ಲಿ ಕೂಡಿ ಬಂದಿರುವ ನೀವೆಲ್ಲರೂ ಕೂಡ ಪ್ರಪಂಚದಾದ್ಯಂತ ಇರುವಂತ ಎಲ್ಲಾ ಜನರಿಗಿಂತ ನೀವು ಆಶೀರ್ವದಿಸಲ್ಪಟ್ಟವರು. Remnants, pastors, everyone who is here, you are receiving the word of God, the covenantal word of God. This is the true blessing of the church that God desires. ಇಲ್ಲಿ ಪಾಸ್ಟ್ ಆಗ್ಲಿ, ಇಲ್ಲಿ ಕೂಡಿ ಬಂದಿರೋ ನೀವೆಲ್ಲರೂ ಆಗ್ಲಿ, ದೇವರ ದೃಷ್ಟಿಯಲ್ಲಿ ಸಭೆಯಾಗಿರುವಂತಹ ನೀವೆಲ್ಲರೂ ಕೂಡ ತುಂಬಾ ಶ್ರೇಷ್ಠರು, ಆಶೀರ್ವದಿಸಲ್ಪಟ್ಟವರು. So the covenantal church is really important. There are many churches in the world that talk about healing or, many nice words in the Bible, but what is important is the promise of the covenant. ಇಲ್ಲಿ ಆ ಒಡಂಬಡಿಕೆ ಸಭೆಯಾಗಿರುವುದು ತುಂಬಾ ಮುಖ್ಯ. ಕಾರಣ ಏನಂದ್ರೆ ಈ ಲೋಕದಲ್ಲಿ ಇರುವಂತ ಸಭೆಗಳು ಸ್ವಸ್ಥತೆ ಇನ್ನೊಂದು ಮತ್ತೊಂದು ಅಂತ ಅವುಗಳ ಮೇಲೆ ಹೆಚ್ಚು ಮನಸ್ಸಿಡ್ತಾರೆ ವಿನಃ ದೇವರ ಒಡಂಬಡಿಕೆ ಮೇಲೆ ಮನಸ್ಸಿಡಲ್ಲ. So we have to be the ones concluded. We say, I want to live my life for the covenant of Christ, covenant of world evangelization. ಹಾಗಾಗಿ ನಾವು ತೀರಿತು ಎಂಬ ಒಂದು ತೀರ್ಮಾನಕ್ಕೆ ಬರಬೇಕು. ಆ ಒಡಂಬಡಿಕೆ ಅಂದ್ರೆ ಏನು? ಕ್ರಿಸ್ತ ಯೇಸುವಿನಲ್ಲಿ ಎಲ್ಲವೂ ತೀರಿದೆ, ಇಲ್ಲಿಂದ ನನ್ನ ಪ್ರಾರಂಭವಾಗಬೇಕು, ಆ ಸುವಾರ್ತೆಗಾಗಿ ನಾನು ಜೀವಿಸಬೇಕು ಎಂಬುದಾಗಿ ಜೀವಿಸಬೇಕು. And in church, there's the time of worship. So when we concentrate on worship, we can receive a lot of healing. ಮತ್ತು ಸಭೆಗಳಲ್ಲಿ ಆರಾಧನೆ ಇರುತ್ತೆ. ಆರಾಧನೆಗಳ ಮೇಲೆ ನಾವು ಕೇಂದ್ರೀಕರಿಸುವಾಗ, ಗಮನ ಇಡುವಾಗ ನಾವು ಅನೇಕ ರೀತಿಯ ಅಸ್ವಸ್ಥತೆಗಳನ್ನು ಹೊಂದಿಕೊಳ್ಳಬಹುದು. As the word enters into us and continuously we are imprinted as we concentrate on the word, that all becomes like our tower, great mighty tower of faith. ಮತ್ತು ಯಾವಾಗೆಲ್ಲ ನಾವು ದೇವರನ್ನ ಆರಾಧನೆ ಮಾಡ್ತೀವೋ, ಧ್ಯಾನಿಸ್ತೀವೋ, ದೇವರ ವಾಕ್ಯವನ್ನು ಕೇಳ್ತೀವೋ, ಆ ವಿಷಯಗಳೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂದು ಬಲವಾದ ಗೋಪುರವಾಗಿ ಮಾರ್ಪಡುತ್ತೆ. And very important, we have to be the spiritual summit that has complete victory in everything that we do. ಮತ್ತೆ ಕೊನೆಯದಾಗಿ ನಾವು ನೋಡ್ತೇವೆ, ಆತ್ಮಿಕ ಶಿಖರವಾಗಿ ಮಾರ್ಪಡೋದು ತುಂಬಾ ಮುಖ್ಯವಾಗುತ್ತೆ. ಆಗ ಮಾತ್ರನೇ ನಾವು ಯಾವಾಗ ಆತ್ಮಿಕ ಶಿಖರವಾಗ್ತೀವೋ ಆಗ ಸಂಪೂರ್ಣ ಗೆಲುವನ್ನ ನಾವು ಸಾಧಿಸಬಹುದು. Being the spiritual summit is more important than being the physical summit. ನಾವು ಶಾರೀರಿಕ ಶಿಖರವಾಗಿ ಮಾರ್ಪಡೋದಕ್ಕಿಂತ ಆತ್ಮಿಕ ಶಿಖರವಾಗಿ ಮಾರ್ಪಡುವಂತದ್ದು ತುಂಬಾ ಮುಖ್ಯವಾಗಿದೆ. The blessing of the person of the covenant who has the spiritual blessing of Christ, that is greater than the person who has no covenant. ಸೊ ಈ ಲೋಕದಲ್ಲಿ ಶಾರೀರಿಕವಾಗಿ ಎಷ್ಟೇ ದೊಡ್ಡದಾಗಿ ಬೆಳೆದಿದ್ರು ಕೂಡ ಕ್ರಿಸ್ತನ ಒಂದು ಆಶೀರ್ವಾದವನ್ನ, ಕ್ರಿಸ್ತನ ಒಂದು ಆತ್ಮಿಕ ಶಿಖರವಾಗಿ ಬೆಳೆದಿರುವಂತ ವ್ಯಕ್ತಿಗಿಂತ ಯಾರು ದೊಡ್ಡವರಾಗಿರಕ್ಕೆ ಸಾಧ್ಯ ಇಲ್ಲ. And as the spiritual summit, your priority is the spiritual things. Your priority is worship. Your priority is meditating on the word. ನೀ ಆತ್ಮಿಕ ಶಿಖರವಾಗಿ ನಿನ್ನ ಒಂದು ಪ್ರಾಮುಖ್ಯತೆ ಅಥವಾ ಆದ್ಯತೆ ಏನಾಗಿರ್ಬೇಕು ಅಂದ್ರೆ ದೇವರನ್ನ ಆರಾಧಿಸುವಂತದ್ದು, ದೇವರ ವಾಕ್ಯ ಕೇಳುವಂತದ್ದು, ಅದನ್ನ ಧ್ಯಾನಿಸುವಂತದ್ದು ಆಗಿರ್ಬೇಕು. Working for money or studying, it is important, but there is a priority that God has for us. That is to receive the spiritual grace, spiritual blessing first. ನಾವು ಕಷ್ಟಪಟ್ಟು ದುಡಿಯೋದು, ಹಣ ಸಂಪಾದನೆ ಮಾಡೋದು ಮುಖ್ಯನೇ, ಆದ್ರೆ ಆತ್ಮಿಕ ವಿಷಯಗಳಿಗೆ ಮೊದಲ ಪ್ರಾಮುಖ್ಯತೆ ನಾವು ಕೊಡಬೇಕು. So, especially for the remnants, you have to know what is your priority in life. Your priority is first receive grace, first be imprinted with the word. ಸೊ ಇಲ್ಲಿರುವಂತ ಎಲ್ಲ ಉಳಿದವರು ನಿನ್ನ ಜೀವನದಲ್ಲಿ ಯಾವುದು ನಿನಗೆ ಅತ್ಯಂತ ಪ್ರಾಮುಖ್ಯವಾದದ್ದು ಅನ್ನೋದನ್ನ ತಿಳಿದಿರ್ಬೇಕು. Everything else is bound to follow. When you're the spiritual summit, everything follows you. ಯಾವಾಗ ನೀನು ಆತ್ಮಿಕ ಶಿಖರವಾಗಿ ಫಸ್ಟ್ ಮಾರ್ಪಡ್ತೀಯೋ ಆಗ ಬೇರೆ ನಿನಗೆ ಬೇಕಿರೋದೆಲ್ಲವೂ ಕೂಡ ನಿನ್ನ ಹಿಂದೆ ಬರುತ್ತೆ. So spiritual healing is very important. We have to be able to give this answer to people in the field about Satan, about why they have scars and many problems. ಹಾಗಾಗಿ ಆತ್ಮಿಕ ಶಿಖರ ಅನ್ನೋದು ತುಂಬಾ ಮುಖ್ಯವಾಗಿದೆ. ಈ ಲೋಕದಲ್ಲಿರುವಂತಹ ಜನರಿಗೆ ಸಮಸ್ಯೆಗಳೇನೇ ಇದ್ರೂ ಆತ್ಮಿಕವಾಗಿ ನೀನು ಉತ್ತರವನ್ನು ಕೊಡಬೇಕಾಗಿದೆ. And it's important to know the reason. So for remnants, you need to know the reason why people suffer. It's because they are spiritually bound by Satan. ಇಲ್ಲಿರುವಂತ ಪ್ರತಿಯೊಬ್ಬ ದೇವರ ಮಗು ತಿಳ್ಕೊಬೇಕಾದ್ರೆ ಜನರು ಈ ಲೋಕದಲ್ಲಿ ಯಾಕೆ ಕಷ್ಟಪಡ್ತಾರೆ ಅಥವಾ ಸಮಸ್ಯೆಗಳಲ್ಲಿದ್ದಾರೆ ಅಂದ್ರೆ ಆತ್ಮಿಕವಾಗಿ ಅವರೆಲ್ಲರೂ ಕೂಡ ಬಂಧಿಸಲ್ಪಟ್ಟಿದ್ದಾರೆ. And Christ came to set us free. As long as we believe in him, we receive him, we accept him.
ಸೊ, ಆ ಎಲ್ಲಿಯವರೆಗೂ ನಾವು ಯೇಸು ಕ್ರಿಸ್ತನ ಬಳಿಗೆ ಬರಲು ಅಲ್ಲಿವರೆಗೂ ಸಮಸ್ಯೆಗಳಿದ್ದೇ ಇರುತ್ತೆ. ಕ್ರಿಸ್ತನನ್ನ ಅಂಗೀಕರಿಸ್ಕೊಂಡ ಮೇಲೆ ಖಂಡಿತ ನಮಗೆ ಬಿಡುಗಡೆ ಸಿಗುತ್ತೆ. So even if you share that very simple, short message to someone, they can receive salvation through that. ಆ ಸತ್ಯ ಸುವಾರ್ತೆಯನ್ನ ನೀನು ಚಿಕ್ಕದಾಗಿ ಹಂಚ್ಕೊಂಡ್ರು ಕೂಡ ಪರವಾಗಿಲ್ಲ, ಅದರ ಮೂಲಕ ಅವರು ರಕ್ಷಣೆ ಹೊಂದುತ್ತಾರೆ. So we finish our message about spiritual healing, and next week we will start the new message. ಸೊ ಇಲ್ಲಿಗೆ ಈ ಒಂದು ಆತ್ಮಿಕ ಸ್ವಸ್ಥತೆಯ ಬಗ್ಗೆ ಮುಗೀತು. ಮುಂದಿನ ವಾರ ನಾವು ಹೊಸ ಒಂದು ಪಾಠಕ್ಕೆ ಹೋಗೋಣ. And I really pray that this becomes your answer and you can share this to many people that you meet. ನಿಜವಾಗ್ಲೂ ಈ ಒಂದು ವಾಕ್ಯ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಉತ್ತರವಾಗಿರ್ಲಿ, ಮತ್ತೆ ಇದನ್ನ ನೀವು ಅನೇಕರಿಗೆ ಹಂಚ್ಕೋಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. So let's pray and finish. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರುವಂತ ಕೃಪೆಯನ್ನು ಅನುಗ್ರಹಿಸಿದ ಸ್ತೋತ್ರ. ಕೇಳಿದಂತ ವಾಕ್ಯದಿಂದ ನಮ್ಮನ್ನ ಬಲಪಡಿಸಿರಿ. ನಿಮ್ಮ ನಾಮ ಮಹಿಮೆಯಲ್ಲಿ ಆತ್ಮಿಕವಾಗಿ ನಾವೆಲ್ಲರೂ ಗುಣವಾಗಿ ನಿಮ್ಮ ನಾಮಕ್ಕೋಸ್ಕರ ಆತ್ಮಿಕ ಶಿಖರವಾಗಿ ನಿಲ್ಲಲು ಸಹಾಯ ಮಾಡಿ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.